everyone, welcome back to Navana Suddhi. I know it's been a long time, sorry. ನನಗೂ ಇಂಟರ್ನಲ್ಸ್ ನಡೀತಿತ್ತು ಗೈಸ್, ಸೊ ಅದಕ್ಕೆ. ಎನಿವೇಸ್, ಸೊ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇಫ್ ದ ಅಪ್ಲಿಕೇಶನ್ ಡೇಟ್ ಏನಿದೆ ಫಾರ್ ಬಿ ಆನರ್ಸ್ ಅದು ಎಕ್ಸ್ಟೆಂಡ್ ಆಗುತ್ತಾ ಅಂತ. ಸೊ ನಾನು ಆನ್ಸರ್ ಮಾಡ್ತಿದ್ದೆ ಮೇ ಬಿ ಎಸ್ ಅಂಡ್ ಶೋರ್ಲಿ ಎಸ್ ಅಂತಾನು ಹೇಳ್ತಿದ್ದೆ. ಬಿಕಾಸ್ VTU ಅವರು ಇದೊಂದು ನಾನೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ತರ ಏನಾದ್ರು ಅಪ್ಲಿಕೇಶನ್ ಟೈಮ್ ಇದ್ದಾಗ ಒಂದು ಲಾಸ್ಟ್ ಡೇಟ್ ಏನ್ ಕೊಟ್ಟಿರ್ತಾರೋ ಅದರಿಂದ ಎಕ್ಸ್ಟೆಂಡೆಡ್ ಡೇಟ್ ಡೆಫಿನೆಟ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಗೈಸ್, ಬಿಕಾಸ್ ಒಂದಷ್ಟು ಜನ ಕನ್ಫ್ಯೂಷನ್ಸ್ ಇರುತ್ತೆ ಅಪ್ಲೈ ಮಾಡ್ಬೇಕಾ ಬೇಡವಾ ಅಂತ. ಅಂಡ್ ಬರೀ ಇದಲ್ಲ, ಎಕ್ಸಾಮ್ ಅಪ್ಲಿಕೇಶನ್ದು ಅಷ್ಟೇ. ಸಮಟೈಮ್ಸ್ ದೇರ್ ಆರ್ ಹೈ ಚಾನ್ಸಸ್ ಆಫ್ ಗೆಟಿಂಗ್ ಇಟ್ ಎಕ್ಸ್ಟೆಂಡೆಡ್. ಸೊ ಬಿ ಆನರ್ಸ್ ಅಪ್ಲಿಕೇಶನ್ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂಡ್ ನಾನು ಅಪ್ಲೈ ಮಾಡೋ ಟೈಮಲ್ಲೂ ಅಷ್ಟೇ ಎಕ್ಸ್ಟೆಂಡ್ ಆಗಿತ್ತು. ಓಕೆ, ಸೊ VTU ವೆಬ್ಸೈಟ್ ಅಲ್ಲಿ ಇದ್ದೀನಿ ಅಂಡ್ ದೆನ್ ಕೆಳಗಡೆ ನಾನು ಸರ್ಕ್ಯುಲರ್ ನೋಡ್ತಿದ್ದೆ ಅಂಡ್ ದೆನ್ ವಾಟ್ ಐ ಫೌಂಡ್ ಇಸ್ ದಿಸ್. ಸೊ 21st of November, ದಟ್ ಈಸ್ ಇವತ್ತೇ ಗೈಸ್, ಇವತ್ತೇ ನೋಟಿಫಿಕೇಶನ್ ಬಂದಿರೋದು. ಸೊ ಸರಿ, ಇವತ್ತೇ ಬಂದಿದೆ. ಸೊ ಒಂದಷ್ಟು ಜನ ಗೊತ್ತಿರುತ್ತೆ ಬಿಕಾಸ್ ಕಾಲೇಜಲ್ಲಿ ಇನ್ಫಾರ್ಮ್ ಮಾಡಿರ್ತಾರೆ, ಇಲ್ಲಾಂದ್ರೆ ಅದಕ್ಕೆ ಮುಂಚೆನೆ ಟೀಚರ್ಸ್ ಹೇಳಿರ್ತಾರೆ ದಟ್ ಎಕ್ಸ್ಟೆಂಡ್ ಆಗ್ಬೋದು ಅಂತ. ಸೊ ನಾನು ವೆಬ್ಸೈಟ್ಗೆ ಹೋಗುವಾಗ ಐ ಫೌಂಡ್ ದಿಸ್. ಸೊ ಓಪನ್ ಮಾಡಿ ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡೋಣ. ಸೊ ನೋಡೋಣ ಯಾವ ಡೇಟ್ ಲಾಸ್ಟ್ ಕೊಟ್ಟಿದ್ದಾರೆ ಅಂತ. Okay, so this is the notification of extending the applications for registration to BE and BTech honors. With reference to the above subject, in order to encourage students' application for the honors degree for the year 2024-25, it has been extended till 30th November, guys. Nodi, it is the 30th November 2024. ಚೆನ್ನಾಗಿ ಮಾಡಿದ್ದೀನಲ್ಲ ಲೈನು. ಎನಿವೇಸ್, ಸೊ ನೋಡಿದ್ರಲ್ಲ, 30th November 2024 ಗಂಟ, ಅಂದ್ರೆ ಈ ತಿಂಗಳು ಎಂಡಿಂಗ್ ಗಂಟ ಅನದರ್ 9 days ಇದೆ. ನೀವು ಡಿಸೈಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್ ಹೂ ಆರ್ ಎಲಿಜಿಬಲ್, ಒಂದ್ ನಿಮಿಷ ನಾನು ಹೈಲೈಟೇ ಮಾಡ್ತೀನಿ, ಬೇರೆ ಕಲರ್ ತಗೊಳ್ಳೋಣವಾ? ಓಕೆ, so students who are eligible to register be ಏನಿದು ಹಿಂಗ, ಇನಿವೆ ಸ್ಟ್ರೇಟ್ ಆಗಿ ಯಾಕೆ ಬರಲ್ಲ ಇದು ನನ್ಗೆ ಗೊತ್ತಾಗಲ್ಲ. ಓಕೆ, ಒಂದ್ ನಿಮಿಷ ಇರಿ, ಬೇರೆ ಇದ್ರಲ್ಲಿ ಟ್ರೈ ಮಾಡೋಣ. ಓಕೆ, ಅಯ್ಯಯ್ಯ, ಇದು ಇನ್ನೂ ಚೆನ್ನಾಗಿಲ್ಲ. ಫೈನ್, ಸಾರಿ, ನಾನು ಆಟ ಆಡ್ಕೊಂಡಿದ್ದೀನಿ. ಬಟ್ ಐ ಥಿಂಕ್ ಬೆಸ್ಟ್ ಕರ್ಸರೇ ಚೆನ್ನಾಗಿರುತ್ತೆ. Fine. So students who are eligible to register for the honors program at their 5th semester. So nodi, 5th semester al matra you can register, only if you are in 3rd year. Because one of the comment banditu that I am now in 1st year, can I register anta, which is totally no. So 3rd semester alle. And then paying one time non-refundable registration fees. Okay, registration fees ಈಗ 1000 ಮಾಡಿದ್ದಾರೆ. ಫೈನ್, ನಾನು ರಿಜಿಸ್ಟರ್ ಮಾಡುವಾಗ 900 ಸಮಥಿಂಗ್ ಇತ್ತು. ಸೊ ಇವಾಗ ರಿಜಿಸ್ಟ್ರೇಷನ್ ಫೀಸು 1000 ಮಾಡಿದ್ದಾರೆ. ಸೊ ಇದು ಜಸ್ಟ್ ರಿಜಿಸ್ಟರ್ ಮಾಡಕ್ಕೆ. ಲೇಟರ್ ಆನ್ ನೀವು VTUದು ಆನರ್ಸ್ ಕೋರ್ಸಸ್ ತಗೊಳುವಾಗ ಪ್ರತಿ ಎಕ್ಸಾಮ್ಗೂ 1000 ಕಟ್ಟಬೇಕು. ಅದನ್ನ ನಾನು ಬೇರೆ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಸೊ ದಯವಿಟ್ಟು ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ. ಅಂಡ್ ಆಲ್ಸೋ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಅಂಡ್ ನನ್ನ ವಿಡಿಯೋಸ್ ಹೆಲ್ಪ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆಲ್ಸೋ ಶೇರ್ ಟು ಯುವರ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಹ್ಯಾವ್ ಅಂದ್ರೆ ಶೆಲ್ ಹ್ಯಾವ್ ಒಬ್ಟೈನ್ಡ್ ಅ ಗ್ರೇಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ C, ಆಯ್ತಾ? ಸೊ ಎಲ್ಲ A-B ಗ್ರೇಡ್ ಅಲ್ಲೇ ಇರಬೇಕು until 4th semester. ಮತ್ತೆ CGPA ಹೇಳಿದ್ದಾರೆ, CGPA should be greater than or equal to 7.5 up to 4th semester. ಆಮೇಲೆ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಇದಾರಲ್ಲ, ಸೊ ಅವ್ರು ಬಂದ್ಬಿಟ್ಟು ಅಡಿಷನಲ್ ಮ್ಯಾಥಮೆಟಿಕ್ಸ್ ಕೋರ್ಸ್ ಏನಿದೆ ಫಸ್ಟ್ ಅಂಡ್ ಸೆಕೆಂಡ್ ಇದು ಏನದು M series ಅಲ್ಲಿ ಇನ್ ದಿ 3rd and 4th semester ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿರ್ಬೇಕು. ಆಮೇಲೆ BSc ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಬಂದ್ಬಿಟ್ಟು ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಅಂಡ್ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಇದರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ
ಕ್ಲಿಯರ್ ಮಾಡಿರ್ಬೇಕು. ಆಲ್ಸೋ ದ ನಾರ್ಮಲ್ ಬಿ ಲೈಕ್ ಸ್ಟಾರ್ಟಿಂಗ್ ನಾನು ಬಿ ಮಾಡ್ಕೊಂಡು ಹೋಗಿರೋರು ಅಷ್ಟೇ, ಯಾವುದೇ ಬ್ಯಾಕ್ ಇಲ್ದಿರಾ 7.5 CGPA ಇಟ್ಕೊಂಡಿರೋರೆ ಯು ಕ್ಯಾನ್ ರಿಜಿಸ್ಟರ್. ಸೊ ಪ್ರೊಸೀಜರ್ ಫಾರ್ ರಿಜಿಸ್ಟರ್ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಗೊತ್ತಿಲ್ಲದೆ ಇರೋರು online.vt ಹೋಗಿ ಸೊ ಸೈನ್ ಇನ್ ಮಾಡಿ, ಅಕೌಂಟ್ ಇಲ್ಲದೆ ಇರೋರು ಅಕೌಂಟ್ ಕ್ರಿಯೇಟ್ ಮಾಡಿ, OTP ಬರುತ್ತೆ ಹಾಕಿ, ಆಮೇಲೆ ಅಪ್ಲೈ ಫಾರ್ ಆನರ್ ಡಿಗ್ರಿ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ಡೀಟೇಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಫಿಲ್ ಅಪ್ ದಿ ಡೀಟೇಲ್ಸ್ ಅಂಡ್ ಸಬ್ಮಿಟ್ ದ ಫಾರ್ಮ್. ಸೊ ಫಾರ್ಮ್ ಅಲ್ಲಿ ಏನೇನ್ ಕೇಳಿರ್ತಾರೆ ಅಂದ್ರೆ ನಿಮ್ಮ 4 ಸೆಮಿಸ್ಟರ್ಸ್ ಗಂಟ ನಿಮ್ಮ ರಿಸಲ್ಟ್, ಐ ಮೀನ್ SGPS ಕೇಳಿರ್ತಾರೆ, ಮತ್ತೆ ಹೆಸರು ಅಂಡ್ ಆಲ್ ದಟ್ ಸಚ್ ಸ್ಮಾಲ್ ಡೀಟೇಲ್ಸ್. ಸೊ ಅದನ್ನೆಲ್ಲ ಸಬ್ಮಿಟ್ ಆಗ್ಬಿಟ್ಮೇಲೆ ರಿಜಿಸ್ಟ್ರೇಷನ್ ಫೀ ಆಫ್ 1000 ನ ನೀವು ಕಟ್ಟಬೇಕು. ಓಕೆ, ಅಂಡ್ ಯಾ ಇಲ್ಲಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30th ಆಫ್ ದಿಸ್ ಮಂತ್. ಓಕೆ, ಸೊ ಇದೆಲ್ಲ ಇವಾಗ ಸದ್ಯಕ್ಕೆ ಬೇಕಾಗಿರಲ್ಲ ಅಷ್ಟೇ ಗೈಸ್. ದಿಸ್ ವಾಸ್ ದ ವಿಡಿಯೋ. ಹೋಪ್ ಯು ಆಲ್ ಹ್ಯಾವ್ ಬಿಕಮ್ ಹ್ಯಾಪಿ, ಬಿಕಾಸ್ ಎಷ್ಟೊಂದು ಜನ ಕೇಳ್ತಿದ್ರು ಎಕ್ಸ್ಟೆಂಡ್ ಆಗುತ್ತಾ ಅಂತ. ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್, ಆಸ್ ಅ ಸ್ಟೂಡೆಂಟ್ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಬಿಕಾಸ್ ಎಷ್ಟೊಂದ್ ಜನ ಮಾಡೋದ್ ಬೇಡ ಅನ್ಕೊಂಡಿರ್ತಾರೆ, ಎಷ್ಟೊಂದ್ ಜನ ಮಾಡೋಣ ಅಂತ ಅನ್ಕೊಂತಾರೆ. ಎಷ್ಟೊಂದ್ ಜನಗೆ ಸರಿ ಫ್ರೆಂಡ್ಸ್ ಮಾಡ್ತಿದಾರೆ ನಾನು ಮಾಡೋಣ ಅನ್ನುತ್ತೆ, ಒಂದಷ್ಟು ಜನಗೆ ಮನೇಲಿ ಹೇಳ್ತಿದಾರೆ ಮಾಡೋಣ ಅನ್ನುತ್ತೆ, ಬಟ್ ನಿಮಗೆ ಇಂಟ್ರೆಸ್ಟ್ ಇರಲ್ಲ. ಇನ್ನೊಂದಷ್ಟು ಜನ ಸೀನಿಯರ್ಸ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಲೈಕ್ ಏನು ಯೂಸ್ ಇಲ್ಲ, ಮಾಡ್ಬೇಡಿ ಹಂಗೆ ಅಂತ, ವಿಚ್ ವಾಸ್ ಹ್ಯಾಪೆಂಡ್ ಇನ್ ಮೈ ಎಕ್ಸ್ಪೀರಿಯನ್ಸ್. ಅಂಡ್ ಒನ್ ಫ್ಯೂ ಆಫ್ ಮೈ ಕ್ಲಾಸ್ಮೇಟ್ಸ್ ಕೂಡ ಅದೇ ಥಾಟ್ಸ್ ಅಲ್ಲಿ ಇದಾರೆ, ದಟ್ ಇಟ್ಸ್ ಆಫ್ ನೋ ಯೂಸ್ ಅಂತ. ಬಟ್ ದೆನ್ ಗೈಸ್, ನಾನು ಯಾವಾಗ್ಲೂ ಹೇಳ್ದಂಗೆ ಎನಿ ನಾಲೆಜ್ ಗೇನ್ ವಿಲ್ ನೆವರ್ ಗೋ ಇನ್ ವೇನ್. ಓಕೆ, ಸೊ ಎಲ್ಲಾದ್ರೂ ಒಂದ್ ಕಡೆ ಯೂಸ್ ಆಗೇ ಆಗುತ್ತೆ, ಅಂಡ್ ಡೆಫಿನೆಟ್ಲಿ ನಿಮ್ ರೆಸ್ಯೂಮ್ಗೆ ಇದು ಆಡ್ ಆನ್ ಆಗೇ ಆಗುತ್ತೆ. ಅಂಡ್ ದೆನ್ ಡೆಫಿನೆಟ್ಲಿ ಇಟ್ಸ್ ಯುವರ್ ಓನ್ ಡಿಸಿಷನ್. ಸೊ ನೋಡಿ, ಡಿಸೈಡ್ ಮಾಡಿ, and then go on with the application. So that's all for today's video. Do subscribe to my channel. Bye bye, Elrigo.